ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ಆಗಾಗ ಒಂದು ಮಾತನ್ನ ಹೇಳ್ತಾ ಇರ್ತಾನೆ. ನೀವು ಕೇಳಿರಬಹುದು, ನೋಡಿ, ಭಾರತದ ಈಶಾನ್ಯ ರಾಜ್ಯಗಳಿಗೆ ಹೋಗೋದಕ್ಕೆ ಬಾಂಗ್ಲಾದೇಶವೇ ದಾರಿ. ನಾವು ಮನ್ಸ್ ಮಾಡಿದ್ರೆ ಭಾರತವನ್ನೇ ಲಾಕ್ ಮಾಡಬಹುದು ಅಂತ ಪರೋಕ್ಷವಾಗಿ ಬೆದರಿಕೆಯನ್ನ ಹಾಕ್ತಾ ಇರ್ತಾನೆ. ತಾನೇನೋ ಗಾರ್ಡಿಯನ್ ಆಫ್ ದಿ ಓಷನ್ ಅಂದ್ರೆ ಸಮುದ್ರದ ಕಾವಲುಗಾರ ಅಂತ ಫೀಲ್ ತಗೊಳ್ತಾ ಇರ್ತಾನೆ. ಆದ್ರೆ ನಿನಗಿಂತ ಮೊದಲು ನಾನಿದ್ದೀನಿ ಇಲ್ಲಿ ಅನ್ನೋ ಹಾಗೆ ಭಾರತ ಈಗ ಒಂದು ಕೆಲಸವನ್ನ ಮಾಡಿದೆ ನೋಡಿ. ಇದನ್ನ ನೋಡಿದ್ರೆ ಬಾಂಗ್ಲಾದೇಶ ನಿಜವಾಗ್ಲೂ ಬೆಚ್ಚಿ ಬೀಳುತ್ತೆ. ಯೂನಿಸ್ ಸಾಹೇಬ್ರು ಹೇಳ್ತಾ ಇದ್ರು ಭಾರತ ಲಾಕ್ ಆಗಿದೆ ಅಂತ. ಆದ್ರೆ ವಾಸ್ತವದಲ್ಲಿ ಈಗ ಆಗಿರೋದೇನ್ ಗೊತ್ತಾ? ಬಾಂಗ್ಲಾದೇಶವನ್ನ ಇಂಡಿಯಾನೇ ಲಾಕ್ ಮಾಡಿದೆ. ಹೌದು ಸ್ನೇಹಿತರೆ, ಇವತ್ತಿನ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕೇವಲ ಬಾರ್ಡರ್ನಲ್ಲಿ ಆರ್ಮಿಯನ್ನ ನಿಲ್ಲಿಸೋದಲ್ಲ, ಈಗ ಭಾರತ ಒಂದ್ ಹೆಜ್ಜೆ ಮುಂದೆ ಹೋಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಅಂದ್ರೆ ಕಲ್ಕತ್ತಾದಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವ ಹಾಲ್ದಿಯಾದಲ್ಲಿ ಭಾರತೀಯ ನೌಕಾಪಡೆ ತನ್ನ ಹೊಸ ನೆಲೆಯನ್ನ ಸ್ಥಾಪನೆ ಮಾಡ್ತಾಗಿದೆ. ಆದ್ರೆ ವೇಟ್ ಮಾಡಿ, ಇಲ್ಲಿ ಬರ್ತಾ ಇರೋದು ದೊಡ್ಡ ದೊಡ್ಡ ಯುದ್ಧ ನೌಕೆಗಳಲ್ಲ. ಇಲ್ಲಿ ಬರ್ತಾ ಇರೋದು ನದಿಗಳಲ್ಲಿ ನುಗ್ಗಿ ಹೊಡೆಯಬಲ್ಲ ಸ್ಪೆಷಲ್ ಬೋಟ್ಗಳು. ಮೋದಿಯವರ ಬಿಗ್ ಸ್ಟಿಕ್ ಪಾಲಿಸಿ ಅಂದ್ರೆ ಇದೇನಾ? ಏನಿದು ಹೊಸ ಪ್ಲಾನ್? ಬಾಂಗ್ಲಾದೇಶದ ನದಿಗಳ ಒಳಗೆ ನುಗ್ಗೋಕೆ ಭಾರತ ರೆಡಿ ಆಗಿದ್ಯಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ರೋಚಕ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಜಿಯೋಪಾಲಿಟಿಕ್ಸ್ ಅಥವಾ ರಾಜಕೀಯ ತಂತ್ರಗಾರಿಕೆಯಲ್ಲಿ ಒಂದು ಮಾತಿದೆ, ಜಗತ್ತು ನಡೆಯೋದು ಬಲದ ಮೇಲೆ, ಧರ್ಮದ ಮೇಲಲ್ಲ ಅಂತ. ಭಾರತ ಕೂಡ ಇದೇ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದೆ. ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ಮೇಲೆ ಬಾಂಗ್ಲಾದೇಶದ ವರ್ತನೆ ಹೇಗಿದೆ ಅಂತ ನಮಗೆಲ್ಲ ಗೊತ್ತಾಗಿದೆ. ಪಾಕಿಸ್ತಾನದ ಹಡಗುಗಳು ಚಿತ್ತಗಂಗೆ ಬರ್ತಾಗಿವೆ, ಚೀನಾದ ಹಡಗುಗಳು ಸಹ ಬರ್ತಾಗಿವೆ. ಇದನ್ನ ನೋಡಿ ಭಾರತ ಸುಮ್ಮನೆ ಕೂರುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ನೆನಪಿರಬಹುದು, ನಾನು ಹಳೆ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಭಾರತ ಈಗಾಗಲೇ ಬಾಂಗ್ಲಾದೇಶದ ಗಡಿಯಲ್ಲಿ ಅಂದ್ರೆ ಸಿಲಿಗುರಿ ಕಾರಿಡಾರ್ ಹತ್ರ ಕಿಶನ್ಗಂಜ್, ಚೋಪ್ರಾ ಮತ್ತು ಬಾಮುನಿ ಕಡೆಗಳಲ್ಲಿ 3 ಹೊಸ ಆರ್ಮಿ ಗ್ಯಾರಿಸನ್ಗಳನ್ನ ಅಂದ್ರೆ ಸೇನಾ ನೆಲೆಗಳನ್ನ ರೆಡಿ ಮಾಡಿದೆ ಅಂತ. ಅಂದ್ರೆ ಭೂಮಿಯ ಮೇಲೆ ನಾವು ಅವರನ್ನ ಈಗಾಗಲೇ ಸುತ್ತುವರೆದಾಗಿದೆ. ಈಗ ಉಳಿದಿರೋದು ನೀರು ಮಾತ್ರ, ಅಂದ್ರೆ ಸಮುದ್ರ. ಅದಕ್ಕೆ ಈಗ ಭಾರತ ಉತ್ತರವನ್ನ ಕೊಟ್ಟಿದೆ. ಆ ಉತ್ತರ ಏನಂದ್ರೆ, ಹಾಲ್ದಿಯಾದಲ್ಲಿ ಹೊಸ ನೌಕಾನೆಲೆಯ ಪ್ಲಾನ್ ರೆಡಿಯಾಗಿದೆ. ಸ್ನೇಹಿತರೆ, ನೀವು ಮ್ಯಾಪ್ ಅನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಕಲ್ಕತ್ತಾ ಇರೋದು ಹೂಗ್ಲಿ ನದಿಯ ದಡದಲ್ಲಿ, ಸಮುದ್ರದಿಂದ ಸ್ವಲ್ಪ ಒಳಗೆ ಬರಬೇಕು. ಅಲ್ಲಿ ಈಗಾಗಲೇ ನಮ್ಮ INS ನೇತಾಜಿ ಸುಭಾಷ್ ಅನ್ನೋ ನೌಕಾನೆಲೆ ಇದೆ. ಆದ್ರೆ ಅದು ಮುಖ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿಗೆ ಮತ್ತು ಲಾಜಿಸ್ಟಿಕ್ ಸಪೋರ್ಟ್ಗೆ ಮಾತ್ರ ಸೀಮಿತವಾಗಿದೆ. ಅಲ್ಲಿಂದ ಸಮುದ್ರಕ್ಕೆ ಹೋಗ್ಬೇಕು ಅಂದ್ರೆ ನದಿಯ ಮೂಲಕ ಬಳಸ್ಕೊಂಡು ಹೋಗ್ಬೇಕು. ಇದಕ್ಕೆ ಟೈಮ್ ಹಿಡಿಯುತ್ತೆ. ಆದ್ರೆ ಹಾಲ್ದಿಯಾ ಹಾಗಲ್ಲ. ಹಾಲ್ದಿಯಾ ನೇರವಾಗಿ ಬಂಗಾಳ ಕೊಲ್ಲಿಯ ಬಾಯಿಯ ಹತ್ರನೇ ಇದೆ. ಇಲ್ಲಿಂದ ಸಮುದ್ರಕ್ಕೆ ಹಾರೋದು 1 ನಿಮಿಷದ ಕೆಲಸ. ಇದೇ ಕಾರಣಕ್ಕೆ ಭಾರತೀಯ ನೌಕಾಪಡೆ ಡಿಸೈಡ್ ಮಾಡಿದೆ, ನಮಗೆ ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಆಧಿಪತ್ಯ ಬೇಕು ಅಂದ್ರೆ ಹಾಲ್ದಿಯಾದಲ್ಲಿ ಒಂದು ಡೆಡಿಕೇಟೆಡ್ ಆದ ಸ್ಪೆಷಲೈಸ್ಡ್ ಆದ ನೌಕಾಪಡೆ ಇರಲೇಬೇಕು ಅಂತ. ಇಲ್ಲಿ ಸುಮಾರು 100 ಜನ ಆಫೀಸರ್ಸ್ಗಳು ಮತ್ತು ಸೇಲರ್ಸ್ಗಳು ಇರ್ತಾರೆ. ಇದು ಕೇಳೋಕೆ ಚಿಕ್ಕದು ಅಂತ ಅನ್ನಿಸಬಹುದು, ಏನಿದು ಬರೀ 100 ಜನನ ಅಂತ. ಆದ್ರೆ ಇಲ್ಲಿ ಮ್ಯಾಟರ್ ಆಗೋದು ಜನಸಂಖ್ಯೆ ಅಲ್ಲ, ಅಲ್ಲಿ ಇಡ್ತಾಗಿರೋ ಅತ್ಯಾಧುನಿಕ ವೆಪನ್ಸ್ ಅಥವಾ ಆಯುಧಗಳು. ಇಲ್ಲಿ ಭಾರತ ಯಾವ ತರಹದ ಹಡಗುಗಳನ್ನ ತರ್ತಾ ಇದೆ ಅಂದ್ರೆ, ನಮ್ಮ ಹತ್ರ ವಿರಾಟ್ ಇದೆ, ವಿಕ್ರಮಾದಿತ್ಯ ಇದೆ, ದೊಡ್ಡ ದೊಡ್ಡ ಡೆಸ್ಟ್ರಾಯರ್ಸ್ ಗಳಿದಾವೆ. ಅವೆಲ್ಲ ಆಳ ಸಮುದ್ರದ ರಾಜರಿದ್ದ ಹಾಗೆ. ಆದ್ರೆ ಬಾಂಗ್ಲಾದೇಶದ ಕರಾವಳಿ ಹಾಗಲ್ಲ. ಅಲ್ಲಿ ಬರೀ ನದಿಗಳು, ಸುಂದರ್ಬನ್ಸ್ ಕಾಡುಗಳು, ಚಿಕ್ಕ ಚಿಕ್ಕ ದ್ವೀಪಗಳು ಮತ್ತು ಜೌಗು ಪ್ರದೇಶಗಳು. ಇಲ್ಲಿ ದೊಡ್ಡ ಹಡಗುಗಳು ಬರೋಕೆ ಆಗೋದಾಗಿಲ್ಲ, ನೀರು ಕಡಿಮೆಗಿರುತ್ತೆ. ಸರಿಯಾಗಿ ಇದೇ ಜಾಗವನ್ನ ಟಾರ್ಗೆಟ್ ಮಾಡ್ಕೊಂಡೆ ಭಾರತ ಇಲ್ಲಿ ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಗಳನ್ನ ಮತ್ತು ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ ಗಳನ್ನ ತರ್ತಾಗಿದೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇವು ನೀರಿನಲ್ಲಿ ಚಿರತೆ ಇದ್ದ ಹಾಗೆ ಗಂಟೆಗೆ 45 ನ್ಯಾಟ್ಸ್ ಅಂದ್ರೆ ಸುಮಾರು 80 ರಿಂದ 85 ಕಿಲೋಮೀಟರ್ ವೇಗದಲ್ಲಿ ಹೋಗಬಲ್ಲವು. ನೀರಿನಲ್ಲಿ ಈ ಸ್ಪೀಡ್ ಅಂದ್ರೆ ಅದು ಸುಮ್ಮನೆ ಮಾತಲ್ಲ. ಇದಲ್ಲದೆ ಇವುಗಳಿಗೆ ಚಲಿಸೋಕೆ ಜಾಸ್ತಿ ನೀರು ಸಹ ಬೇಕಾಗಿರಲ್ಲ. ಕಡಿಮೆ ಆಳದ ನದಿಗಳಲ್ಲಿ, ಬಾಂಗ್ಲಾದೇಶದ ಒಳನಾಡು ಜಲಮಾರ್ಗಗಳಲ್ಲಿ ಇವು ಆರಾಮಾಗಿ ನುಗ್ಗಬಲ್ಲವು. ಇವು ನೋಡೋಕ್ ಚಿಕ್ಕದಾಗಿದ್ರೂ ಇವುಗಳ ಮೇಲೆ ಮೆಷಿನ್ ಗನ್ ಇರುತ್ತೆ. ಇಸ್ರೇಲ್ ಮೇಡ್ CRN-91 ಗನ್ಗಳಿರ್ತವೆ. ಅಷ್ಟೇಗೆಲ್ಲ, ಈಗ ಬರ್ತಾಗಿರುವ ಹೊಸ ಅಪ್ಡೇಟಿನ ಪ್ರಕಾರ ಇವುಗಳಲ್ಲಿ ನಾಗಸ್ತ್ರ ಡ್ರೋನ್ಗಳನ್ನ ಕೂಡ ಅಳವಡಿಸಬಹುದು. ಅಂದ್ರೆ ನಾವು ಲಾಯ್ಟರಿಂಗ್ ಮ್ಯುನಿಷನ್ ಅಥವಾ ಕಾಮಿಕಾಜಿ ಡ್ರೋನ್ಸ್ಗಳನ್ನು ಸಹ ಹಾರಿ ಬಿಡಬಹುದು. ಈಗ ಯೋಚನೆ ಮಾಡಿ, ನದಿಯ ಮಧ್ಯದಲ್ಲೇ ನಿಂತ್ಕೊಂಡು ಅಲ್ಲಿಂದಲೇ ಡ್ರೋನ್ಗಳನ್ನ ಬಿಟ್ಟು ಶತ್ರುವಿನ ಕ್ಯಾಂಪ್ ಅಥವಾ ಬಂಕರ್ ಅನ್ನ ಉಡಾಯಿಸುವ ಕೆಪಾಸಿಟಿ ಈ ಚಿಕ್ಕ ಬೋಟ್ಗಳಿಗೆ ಇರುತ್ತೆ. ಸ್ನೇಹಿತರೆ, ನಿಮಗೆ 1971ರ ಬಾಂಗ್ಲಾದೇಶದ ವಿಮೋಚನೆ ಯುದ್ಧ ನೆನಪಿದ್ಯಾ?
ಆಗ ಪಾಕಿಸ್ತಾನದ ಆರ್ಮಿಗೆ ಬಾಂಗ್ಲಾದೇಶದ ನದಿಗಳಲ್ಲಿ ಈಜೋಕೆ ಬರ್ತಾ ಇರಲಿಲ್ಲ. ಆದ್ರೆ ಬಾಂಗ್ಲಾದೇಶದ ಮುಕ್ತಿವಾಹಿನಿ ಸೇನೆ ಏನ್ ಮಾಡಿತ್ತು, ಚಿಕ್ಕ ಚಿಕ್ಕ ದೋಣಿಗಳಲ್ಲಿ ಹೋಗಿ ಪಾಕಿಸ್ತಾನದ ದೊಡ್ಡ ದೊಡ್ಡ ಹಡಗುಗಳಿಗೆ ಕನ್ನ ಹಾಕಿತ್ತು. ಇದನ್ನ ಗೋರಿಲ್ಲಾ ವಾರ್ಫೇರ್ ಅಂತ ಕರಿತಾಗಿದ್ವಿ. ಈಗ ಸೀನ್ ರಿವರ್ಸ್ ಆಗಿದೆ. ಭಾರತಕ್ಕೆ ಚೆನ್ನಾಗ್ ಗೊತ್ತು, ನಾಳೆ ಬಾಂಗ್ಲಾದೇಶದ ಜೊತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯುದ್ಧ ನಡೆಯೋದು ತೆರೆದ ಸಮುದ್ರಗಳಲ್ಲ, ಯುದ್ಧ ನಡೆಯೋದು ಈ ನದಿಗಳ ಸಂಕೀರ್ಣವಾದ ಜಾಲದಲ್ಲಿ. ಅಲ್ಲಿಗೆ ಬೇಕಾಗಿರೋದು ಇಂತಹ ಚುರುಕಾದ ಬೋಟ್ಗಳೇ. ಬಾಂಗ್ಲಾದೇಶದವರು ಆಗಾಗ ಡೈಲಾಗ್ ಅನ್ನ ಹೊಡಿತಾಗಿರ್ತಾರೆ, ನಮ್ಮ ಹತ್ರ ಎಷ್ಟು ನದಿಗಳಿವೆ ಗೊತ್ತಾ, ಭಾರತದ ಟ್ಯಾಂಕರ್ಗಳು ಇಲ್ಲಿ ನಡೆಯಲ್ಲ ಅಂತ. ಅದಕ್ಕೆ ಉತ್ತರವಾಗಿ ಭಾರತ ಈಗಾಗಲೇ ಫ್ಲೋಟಿಂಗ್ ಟ್ಯಾಂಕ್ಗಳನ್ನ ಅಥವಾ ಆಂಫಿಬಿಯಸ್ ಟ್ಯಾಂಕ್ಗಳನ್ನ ರೆಡಿ ಇಟ್ಟಿದೆ. ಅದರ ಜೊತೆಗೆ ಈ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ಗಳು ಸೇರಿದ್ರೆ ಬಾಂಗ್ಲಾದೇಶದ ಡಿಫೆನ್ಸ್ ಸಿಸ್ಟಮ್ ತರಗೆಲೆ ತರ ಹಾರಿ ಹೋಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕೂಡಗಿದೆ. ಇದನ್ನ ಗ್ರೇ ಝೋನ್ ವಾರ್ಫೇರ್ ಅಂತ ಅಂತಾರೆ. ಅಂದ್ರೆ ನೇರವಾಗಿ ಯುದ್ಧ ಘೋಷಣೆಯನ್ನೇ ಮಾಡಲ್ಲ, ಆದ್ರೆ ಸಣ್ಣ ಪುಟ್ಟ ಕಿತಾಪತಿಯನ್ನ ಮಾಡ್ತಾಗಿರ್ತಾರೆ. ಉದಾಹರಣೆಗೆ ಬಾಂಗ್ಲಾದೇಶದ ಕಡೆಯಿಂದ ಭಯೋತ್ಪಾದಕರು ನದಿಯ ಮೂಲಕ ಭಾರತಕ್ಕೆ ನುಗ್ಗಬಹುದು, ಅಥವಾ ಸ್ಮಗ್ಲಿಂಗ್ ನಡೆಯಬಹುದು, ಅಥವಾ ಪಾಕಿಸ್ತಾನದ ಏಜೆಂಟ್ಗಳು ಮೀನುಗಾರರ ವೇಷದಲ್ಲಿ ಸಹ ಬರಬಹುದು. ಇಂತಹ ಟೈಮ್ನಲ್ಲಿ ನಾವು ದೊಡ್ಡ ಕ್ಷಿಪಣಿಗಳನ್ನ ಬಿಡೋಕ್ಕಾಗಲ್ಲ. ನಮಗೆ ಬೇಕಾಗಿರೋದು ಇಂತಹ ಫಾಸ್ಟ್ ಇಂಟರ್ಸೆಪ್ಟರ್ ಬೋಟ್ಗಳೇ. ಇವು ಕ್ಷಣಾರ್ಧದಲ್ಲಿ ಅಲ್ಲಿಗೆ ಹೋಗಿ ಅವರನ್ನ ಅಡ್ಡಗಟ್ಟಿ ಬೇಕಾದ್ರೆ ಅಲ್ಲಿಯೇ ಮುಗಿಸಿ ಬರುವಂತಹ ತಾಕತ್ತನ್ನ ಹೊಂದಿರ್ತವೆ. ಇನ್ನೊಂದು ಸೀಕ್ರೆಟ್ ಏನ್ ಗೊತ್ತಾ, ಈ ಬೋಟ್ಗಳನ್ನ ಸ್ಪೆಷಲ್ ಆಪರೇಷನ್ಗೆ ಕೂಡ ಬಳಸಬಹುದು. ಅಂದ್ರೆ ನಮ್ಮ ಮಾರ್ಕೋಸ್ ಕಮಾಂಡೋಗಳನ್ನ ರಾತ್ರಿ ಬಾಂಗ್ಲಾದೇಶದ ಯಾವುದೋ ಒಂದು ಬಾರ್ಡರ್ ಏರಿಯಾಗೆ ಡ್ರಾಪ್ ಮಾಡಿ ಆಪರೇಷನ್ ಅನ್ನ ಮುಗಿಸಿ ವಾಪಸ್ ಕರ್ಕೊಂಡು ಬರೋಕೆ ಈ ಬೋಟ್ಗಳು ಪರ್ಫೆಕ್ಟ್ ಆಗಿರ್ತವೆ. ಇದು ಬಾಂಗ್ಲಾದೇಶಕ್ಕೂ ಚೆನ್ನಾಗ್ ಗೊತ್ತು. ಅದಕ್ಕೆ ಅವರಿಗೀಗ ನಡುಕ ಶುರುವಾಗಿದೆ. ಬರೀ ಬಾಂಗ್ಲಾದೇಶ ಮಾತ್ರ ಅಲ್ಲ, ಇಲ್ಲಿ ದೊಡ್ಡ ಆಟ ನಡೀತಾನೆ ಇದೆ. ಇತ್ತೀಚೆಗೆ ನೀವು ಗಮನಿಸಿರಬಹುದು, ಅಮೆರಿಕದ ಕಣ್ಣು ಬಾಂಗ್ಲಾದೇಶದ ಸೆಂಟ್ ಮಾರ್ಟಿನ್ ದ್ವೀಪದ ಮೇಲೆ ಬಿದ್ದಿದೆ ಅಂತ ಸುದ್ದಿಗಳು ಬರ್ತಾಗಿವೆ. ಇನ್ನೊಂದೆಡೆ ಚೀನಾ ಬಾಂಗ್ಲಾದೇಶಕ್ಕೆ ಸಬ್ಮರೀನ್ ಬೇಸ್ಗಳನ್ನ ಕಟ್ಕೊಟ್ಟಿದೆ. ಪಾಕಿಸ್ತಾನದ ಹಡಗುಗಳು ಅಲ್ಲಿಗೆ ಆಗಾಗ ಬಂದು ಹೋಗ್ತಾಗಿವೆ. ಬಂಗಾಳ ಕೊಲ್ಲಿ ಈಗ ಮೊದಲಿನ ತರ ಶಾಂತವಾಗಿಲ್ಲ. ಇದೊಂದು ಹಾಟ್ ಸ್ಪಾಟ್ ಆಗಿ ಬದಲಾಗಿದೆ. ಇಷ್ಟು ದಿನ ನಾವು ಅಂದ್ಕೊಂಡಿದ್ವಿ ಬಾಂಗ್ಲಾದೇಶ ನಮ್ಮ ಫ್ರೆಂಡ್ ಅಲ್ವಾ, ಅಲ್ಲಿ ಏನು ತೊಂದರೆ ಆಗಲ್ಲ ಅಂತ. ನಾವು ಜಾಸ್ತಿ ಫೋಕಸ್ ಮಾಡಿದ್ದು ಅರೇಬಿಯನ್ ಸಮುದ್ರ ಅಂದ್ರೆ ಪಾಕಿಸ್ತಾನದ ಕಡೆ ಮತ್ತು ಹಿಂದೂ ಮಹಾಸಾಗರದ ಮೇಲೆ. ಆದ್ರೆ ಈಗ ನಮ್ಮ ಹಿತ್ಲಲ್ಲಿ ಅಂದ್ರೆ ನಮ್ಮ ಮನೆಯ ಪಕ್ಕದಲ್ಲೇ ಹಾವುಗಳು ಸೇರ್ಕೊಳ್ಳೋಕೆ ಶುರು ಮಾಡಿವೆ. ಹಾಗಾಗಿ ಭಾರತ ಈಗ ಎಚ್ಚೆತ್ತುಕೊಂಡಿದೆ. ನಾರ್ದರ್ನ್ ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿಯ ಉತ್ತರದ ಭಾಗವನ್ನ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೇಬೇಕು. ಅಲ್ಲಿ ಯಾರೇ ಬಂದ್ರೂ ಅದು ಚೀನಾ ಆಗಿರ್ಲಿ ಅಥವಾ ಪಾಕಿಸ್ತಾನನೇ ಆಗಿರ್ಲಿ, ಅವರಿಗೆ ಮೊದಲು ಕಾಣಿಸೋದು ಭಾರತದ ನೇವಿ. ಈ ಹಾಲ್ದಿಯಾ ಬೇಸ್ ಮೂಲಕ ಭಾರತ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ತಾಗಿದೆ, ಇಲ್ಲಿ ಆಟ ನಡೆಯಲ್ಲ, ಇದು ನಮ್ಮ ಏರಿಯಾ ಅಂತ. ಸ್ನೇಹಿತರೆ, ವಿಡಿಯೋದ ಆರಂಭದಲ್ಲಿ ನಾನು ಬಿಗ್ ಸ್ಟಿಕ್ ಪಾಲಿಸಿ ಬಗ್ಗೆ ಹೇಳಿದೆ ಅಲ್ವಾ. ಆಗಿನ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ರೂಸ್ವೆಲ್ಟ್ ಅವರು ಒಂದು ಮಾತನ್ನ ಹೇಳ್ತಾಗಿದ್ರು, ಸ್ಪೀಕ್ ಸಾಫ್ಟ್ಲಿ ಅಂಡ್ ಕ್ಯಾರಿ ಅ ಬಿಗ್ ಸ್ಟಿಕ್, ಯು ವಿಲ್ ಗೋ ಫಾರ್ ಅಂತ. ಅಂದ್ರೆ ಮಾತು ಮೃದುವಾಗಿರ್ಲಿ, ಆದ್ರೆ ಕೈಯಲ್ಲಿ ದೊಡ್ಡ ದೊಣ್ಣೆಗಿರ್ಲಿ ಅಂತ. ಮೋದಿಯವರ ಸರ್ಕಾರ ಈಗ ಬಾಂಗ್ಲಾದೇಶದ ವಿಷಯದಲ್ಲಿ ಇದನ್ನೇ ಮಾಡ್ತಾಗಿದೆ. ಒಂದೆಡೆ ನಾವು ಬಾಂಗ್ಲಾದೇಶಕ್ಕೆ ಕರೆಂಟ್ ಅನ್ನ ಕೊಡ್ತೀವಿ, ಈರುಳ್ಳಿ ಕೊಡ್ತೀವಿ, ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಇನ್ನೊಂದೆಡೆ ಬಾರ್ಡರ್ ನಲ್ಲಿ ಆರ್ಮಿ ಗ್ಯಾರಿಸನ್, ಸಮುದ್ರದಲ್ಲಿ ನೇವಿ ಬೇಸ್ ಮತ್ತು ನದಿಗಳಿಗೆ ನುಗ್ಗುವ ಫಾಸ್ಟ್ ಬೋಟ್ ಗಳನ್ನ ಗಿಡ್ತಾ ಇದ್ದೀವಿ. ಯಾಕಂದ್ರೆ ಯೂನಿಸ್ ಸರ್ಕಾರಕ್ಕೆ ಪ್ರೀತಿಯ ಭಾಷೆಗಿಂತ ಭಯದ ಭಾಷೆ ಬೇಗ ಅರ್ಥ ಆಗುತ್ತೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಾಗಿದೆ. ಬಾಂಗ್ಲಾದೇಶ ಏನಾದ್ರೂ ಪಾಕಿಸ್ತಾನ 2.0 ಆಗಕ್ಕೆ ಹೋದ್ರೆ ಅದನ್ನ ಎದುರಿಸೋಕೆ ಭಾರತ ಸರ್ವ ಸನ್ನಿದ್ಧವಾಗ್ತಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಭಾರತದ ಇವತ್ತಿನ ಡೆವಲಪ್ಮೆಂಟ್. ಹಾಲ್ದಿಯಾದಲ್ಲಿ ಆಗ್ತಾ ಇರೋ ಈ ಹೊಸ ನೌಕಾನೆಲೆಯಿಂದ ಬಾಂಗ್ಲಾದೇಶ ನಿಜಕ್ಕೂ ಒತ್ತಡಕ್ಕೆ ಸಿಲುಕಿದೆ. ಇಷ್ಟು ದಿನ ಅವರು ಅಂದ್ಕೊಂಡಿದ್ರು ಭಾರತವನ್ನ ನಾವು ಬ್ಲಾಕ್ ಮೇಲ್ ಮಾಡಬಹುದು ಅಂತ. ಆದ್ರೆ ಭಾರತ ಈಗ ಅವರನ್ನೇ ರೌಂಡ್ ಅಪ್ ಮಾಡಿ ಕೂರಿಸಿದೆ. ಒಂದ್ ವೇಳೆ ಭವಿಷ್ಯದಲ್ಲಿ ಯುದ್ಧ ಅಂತ ಬಂದ್ರೆ ಭಾರತದ ಈ ರಿವರ್ ಆಪರೇಷನ್ ಶಿಪ್ಸ್ಗಳು ಗೇಮ್ ಚೇಂಜರ್ ಆಗೋದ್ರಲ್ಲಿ ಡೌಟ್ ಆಗಿಲ್ಲ. ಅವರು ನದಿಗಳನ್ನೇ ನಂಬ್ಕೊಂಡು ಕೂತಿದ್ರು, ಆದ್ರೆ ಆ ನದಿಗಳಲ್ಲೇ ಭಾರತದ ಮೊಸಳೆಗಳು ಈಗ ಇಳಿಯೋಕೆ ರೆಡಿಯಾಗಿವೆ. ಸ್ನೇಹಿತರೆ, ಭಾರತದ ಈ ನಡೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಭಾರತ ಮಾಡ್ತಾಗಿರೋದು ಸರಿಯಾಗಿದ್ಯಾ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.